ದುನಿಯಾ ವಿಜಯ್ ಮಾಸ್ ಸರ್ಪ್ರೈಸ್ ಡೈರೆಕ್ಟರ್ ಆಗಿ ವೀರ ಎಂಟ್ರಿ ಗುರು. ದುನಿಯಾ ವಿಜಯ್ ನೆಕ್ಸ್ಟ್ ಪ್ರಾಜೆಕ್ಟ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ಸೌತ್ ಸಿನಿ ದುನಿಯಾದಲ್ಲಿ ಮೋಸ್ಟ್ ಡಿಮ್ಯಾಂಡಿಂಗ್ ನಟ ಅಂದ್ರೆ ದುನಿಯಾ ವಿಜಯ್. ಅವರ ಮುಂದಿನ ಸಿನಿಮಾದ ಬಗ್ಗೆ ಬಹುದಿನಗಳಿಂದ ಕುತೂಹಲ ಇತ್ತು. ಈಗ ಆ ಕುತೂಹಲಕ್ಕೆ ಉತ್ತರ ಸಿಗ್ತಾ ಹೋಗಿದೆ. ಲ್ಯಾಂಡ್ ಲಾರ್ಡ್ ಚಿತ್ರದ ಬಳಿಕ ವಿಜಯ್ ಅವರ ಹೊಸ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಈ ಸಿನಿಮಾದ ಕತೆ ಈಗಾಗಲೇ ಲಾಕ್ ಆಗಿದ್ದು ನಿರ್ದೇಶಕರನ್ನು ಫೈನಲ್ ಮಾಡಲಾಗಿದೆ ಅಂತ ಹೇಳ್ತಾ ಇದೆ ಚಿತ್ರತಂಡ. ನಿರ್ದೇಶನಕ್ಕೆ ಅವರ ಗರಡಿ ಹುಡುಗ ವೀರ್ ಅವರು ಇಳಿತಾ ಇದ್ದಾರೆ. ಅಂದ್ರೆ ವಿಜಯ್ ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂತ ಹುಡುಗ ವೀರ. ಸೊ ಇವರು ನಿರ್ದೇಶನಕ್ಕೆ ಇಳಿತಾ ಇದ್ದಾರೆ. ಈ ಬಾರಿ ವಿಶೇಷ ಏನಂದ್ರೆ ವಿಜಯ್ ಅವರದೇ ಗರಡಿಯಲ್ಲಿ ಬೆಳೆದಂತ ಪ್ರತಿಭಾವಂತ ನಿರ್ದೇಶಕ ವೀರ ಈ ಚಿತ್ರಕ್ಕೆ ನಿರ್ದೇಶನ ಮಾಡ್ತಾವ್ರೆ. ವೀರ ಅವರು ಹಿಂದಿನಿಂದಲೇ ವಿಜಯ್ ಜೊತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ನಟನೆಯಲ್ಲೂ ತುಂಬಾನೇ ಗುರ್ತಿಸ್ಕೊಂಡಿದ್ರು. ಸೊ ಈಗ ಮಾಸ್ ಕ್ರೈಮ್ ಥ್ರಿಲ್ಲರ್ ಕಥಾನಕ ಇರ್ತಕ್ಕಂತ ಚಿತ್ರನ ವೀರ್ ಅವರು ಡೈರೆಕ್ಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಿನಿಮಾ ಭೀಮಾ ಮತ್ತು ಸಲಗ ಶೈಲಿಯ ಕಂಟೆಂಟ್ ಬೇಸ್ಡ್ ಕ್ರೈಮ್ ಥ್ರಿಲ್ಲರ್ ಚಿತ್ರ ಆಗ್ಲಿದೆ ಅನ್ನೋದು ವೀರ್ ಅವ್ರದ್ದು ಮತ್ತು ವಿಜಯ್ ಅವರ ಮಾತು. ಕಾಡಿನಲ್ಲಿ ಕೂತು ಡೈಲಾಗ್ಸ್ ನ ಹಾಗೂ ಸ್ಕ್ರೀನ್ ಪ್ಲೇ ನ ಸಿದ್ಧಪಡಿಸ್ತಾ ಇದ್ರೆ ವೀರ ಮತ್ತು ದುನಿಯಾ ವಿಜಯ್ ಅವರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶೂಟಿಂಗ್ ಡೀಟೇಲ್ಸ್ ನೋಡೋದಾದ್ರೆ ಮೇ ತಿಂಗಳಲ್ಲಿ ಮುಹೂರ್ತ, ಜೂನ್ ನಿಂದ ಶೂಟಿಂಗ್ ಆರಂಭ ಆಗ್ತೈತೆ. ಅಧಿಕೃತ ಘೋಷಣೆ ಶೀಘ್ರದಲ್ಲೇ ನಿರೀಕ್ಷಿಸಬಹುದು. ಶೀಘ್ರದಲ್ಲೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ. ವಿಜಯ್ ಕರಿಯರ್ ನಲ್ಲಿ ಹೈಲೈಟ್ ಅಂತ ಹೇಳ್ಬೋದು. ದುನಿಯಾ ವಿಜಯ್ ಅವರ ಈಗಾಗಲೇ ಸಲಗ ಭೀಮಾ ಸಿನಿಮಾಗಳ ಮೂಲಕ ನಿರ್ದೇಶಕರಾಗಿ ಗುರ್ತಿಸ್ಕೊಂಡಿದ್ರು. ಸೊ ಜೊತೆಗೆ ನಂದಮೂರಿ ಬಾಲಕೃಷ್ಣ ಜೊತೆ ವೀರ ಸಿಂಹಾರೆಡ್ಡಿ ಸಿನಿಮಾದಲ್ಲಿ ನಟಿಸಿ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲೂ ತುಂಬಾನೇ ಸಕ್ರಿಯರಾಗಿದ್ದಾರೆ ದುನಿಯಾ ವಿಜಯ್ ಅವರು ಅಂತ ಹೇಳ್ಬೋದು. ತಾವು ಬೆಳೆಯುವುದರ ಜೊತೆಗೆ ತಮ್ಮ ಜೊತೆ ಕೆಲಸ ಮಾಡುವವರಿಗೂ ಅವಕಾಶ ನೀಡಬೇಕು ಅನ್ನೋದು ವಿಜಯ್ ಅವರ ಮನೋಭಾವ. ಈ ಪ್ರಾಜೆಕ್ಟ್ ನ ಮುಖ್ಯ ಹೈಲೈಟ್ ಆಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ದುನಿಯಾ ವಿಜಯ್ ವೀರ್ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಮಾಸ್ ಎಂಟರ್ಟೈನರ್ ಬರಲು ಸಿದ್ಧ ಆಗಿದೆ ಎಂದು ಎಲ್ಲರ ಅಭಿಪ್ರಾಯ. ಹಾಗೆ ಲ್ಯಾಂಡ್ ಲಾರ್ಡ್ ಚಿತ್ರದ ನಂತರ ಯಾವ ಸಿನಿಮಾ ಇವರು ಮಾಡ್ತಾರೆ, ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಅನ್ನೋದು ಜನಗಳಲ್ಲಿ ಕುತೂಹಲ ಇತ್ತು. ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲಗಳನ್ನು ತುಂಬಿಕೊಂಡಿತ್ತು. ಸೊ ಹಾಗಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಮುಗಿದ ಮೇಲೆ ಇವರು ಫಸ್ಟ್ ಟೈಮ್ ವೀರ ಅವ್ರ ಜೊತೆ ಡೈರೆಕ್ಷನ್ ಮಾಡ್ತಾ ಇದ್ರೆ. ವೀರ ಅವರ ಡೈರೆಕ್ಷನ್ ನಲ್ಲಿ ವಿಜಯ್ ಅವರ ಚಿತ್ರ ಯಾವ ರೇಂಜ್ ಇರುತ್ತೆ ಅನ್ನೋದು ಅಭಿಮಾನಿಗಳಿಗೆ ಕುತೂಹಲನ ಮೂಡಿಸ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ವಿಜಯ್ ಅವರು ಎಷ್ಟರ ಮಟ್ಟಿಗೆ ಈ ಸಿನಿಮಾನ ಮಾಡ್ತಾರೆ ಅನ್ನೋದಕ್ಕಿಂತ ಯಾವ ರೇಂಜ್ ಅಲ್ಲಿ ಈ ಸಿನಿಮಾ ಮೂಡಿ ಬರುತ್ತೆ ಅನ್ನೋದು ಅಭಿಮಾನಿಗಳಲ್ಲಿ ಕುತೂಹಲನ ತುಂಬಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂತ ವಿಷಯ. ಸೊ ಹಾಗಾಗಿ ವೀರ್ ಅವರ ನಿರ್ದೇಶನದಲ್ಲಿ ಯಾವ ಮಟ್ಟಿಗೆ ಇರುತ್ತೆ ಸಿನಿಮಾ ಅನ್ನೋದು ಜನಕ್ಕೆ ಈಗಲೇ ಕುತೂಹಲ ಹೆಚ್ಚಾಗಿದೆ. ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ವಿಜಯ್ ಅವರ ನೆಕ್ಸ್ಟ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅನ್ನೋದು ಎಲ್ಲ ಅಭಿಮಾನಿಗಳಿಗೂ ತಿಳಿದಿದೆ ಅನ್ನೋದು ಎಲ್ರಿಗೂ ಗೊತ್ತು. ಹಾಗಾಗಿ ವಿಜಯ್ ಅವರು ನೆಕ್ಸ್ಟ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ವೀರ ನಿರ್ದೇಶನದ ಸಿನಿಮಾ ಒಂದು ಬಿಗ್ ಬಜೆಟ್ ಸಿನಿಮಾ, ಹಾಗೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನನ್ನ ಅನಿಸಿಕೆ ಗುರು. ಹಾಗೆ ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.